ಬಡವರ ಬಡತನವನ್ನೇ ಬಡ್ಡಿ ದಂಧೆಕೋರರು ಬಂಡವಾಳವನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ಸಾಲ ಕೊಟ್ಟು ಬಡ ಜನರ ರಕ್ತ ಹೀರ್ತಿದ್ದಾರೆ. ಹೀಗೆ ಮಲೆನಾಡಿನಲ್ಲಿ ಅಟ್ಟಹಾಸವನ್ನ ಮೆರೆತಾ ಇದ್ದವರಿಗೆ ಖಾಕಿ ಬಿಸಿ ಮುಟ್ಟಿಸಿದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹಾವಳಿ ರಾಜ್ಯದಲ್ಲಿ ಬಡ್ಡಿ ದಂಧೆಕೋರರ ಹಾವಳಿ ಮಿತಿ ಮೀರ್ತಿದೆ. ಮಲೆನಾಡು ಶಿವಮೊಗ್ಗದಲ್ಲೂ ಬಡ್ಡಿ ಬಕಾಸುರರ ಅಟ್ಟಹಾಸ ಹೆಚ್ಚಾಗಿದೆ. ಸಾಲಗಾರರಿಗೆ ಕಿರುಕುಳ ಕೊಡ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಬಡ್ಡಿ ದಂಧೆಕೋರರ ಮನೆ ಮೇಲೆ ರೇಡ್, ಕಂತೆ ಕಂತೆ ಹಣ, ಕಾರು, ಬೈಕ್ ಸೀಸ್. ಶಿವಮೊಗ್ಗ ನಗರದ ಹಲವೆಡೆ ಅಕ್ರಮವಾಗಿ ಬಡ್ಡಿ ದಂಧೆ ನಡೆಸುತ್ತಿದ್ದವರ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬರೋಬ್ಬರಿ 9 ಕಡೆ ರೇಡ್ ಮಾಡಿದ್ದಾರೆ. 39 ಲಕ್ಷ ಹಣ, 24 ಮೊಬೈಲ್ ಫೋನ್, 2 ಲ್ಯಾಪ್ಟಾಪ್ ನ ಸೀಸ್ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, 72 ಚೆಕ್ ಬುಕ್, 19 ಆರ್ಸಿ ಬುಕ್, 7 ವೆಹಿಕಲ್ ಬಾಂಡ್, 2 ಫಾರಂ ನಂಬರ್, 29 ಬೈಕ್ ಹಾಗೂ 2 ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ. 9 ಆರೋಪಿಗಳ ವಿರುದ್ಧ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಈ ಅಕ್ರಮ ಬಡ್ಡಿ ವ್ಯವಹಾರ ಯಾರು ಮಾಡ್ತಾ ಇರ್ತಾರೆ ಮತ್ತು ಯಾರು ಸಾರ್ವಜನಿಕರಿಗೆ ಹೆಚ್ಚು ಬಡ್ಡಿ ಕೊಡಬೇಕು ಅಂತಂದು ಎಕ್ಸ್ಟಾರ್ಷನ್ ರೀತಿ ತೊಂದರೆ ಕೊಡ್ತಾ ಇರ್ತಾರೆ, ಕಂಪ್ಲೇಂಟ್ನ ಆಧರಿಸಿ ಒಂದು 11 ಕಡೆ ನಾವು ರೈಡ್ಸನ್ನು ಮಾಡಿದ್ದೀವಿ. ರೈಡ್ಸ್ನ ಮಾಡಿ ಸಾಕಷ್ಟು ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. ಒಂದು 39 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ. ಆಮೇಲೆ ಒಂದು 29 ಟೂ ವೀಲರ್ಸ್ಗಳು ಕೂಡ ಇದ್ದಾವೆ. ಒಂದು 24 ಮೊಬೈಲು, ಚೆಕ್ಸು, ಹ್ಯಾಂಡಿಮೆಂಟ್ಸು ಮತ್ತು ಈ ಫಾರ್ಮ್ 29 ಮತ್ತು 30 ಈ ಗಾಡಿನ ಅಡ ಇಡಿಸ್ಕೊಂಡು ಯಾರು ಮೀಟ್ರ್ ಬಡ್ಡಿ ಅಂತಂದು ದುಡ್ಡನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ. ಇನ್ನು ದೊಡ್ಡಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಣ್ಣನಗರ, ಮಾರ್ನಮಿ ಬೈಲು, ಕಾಮಾಕ್ಷಿ ಬೀದಿಯಲ್ಲಿನ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ. ವಿದ್ಯಾನಗರ, ವಿನೋಬನಗರ, ಕಾಶಿಪುರ, ಬಸವನಗುಡಿ, ತುಂಗನಗರ, ಗೋಪಿಶೆಟ್ಟಿ ಕೊಪ್ಪ ಹಾಗೂ ಚಾಲುಕ್ಯ ನಗರದಲ್ಲೂ ರೇಡ್ ಮಾಡಲಾಗಿದೆ. ನಮ್ಮ ಶಿವಮೊಗ್ಗದಲ್ಲಿ ಪೊಲೀಸ್ ಇಲಾಖೆಯವರು ರೇಡ್ ಮಾಡಿದಾಗ 40 ಲಕ್ಷ ದುಡ್ಡು ಮತ್ತೆ ಚೆಕ್ಕನ್ನ ಎಲ್ಲ ಸೀಸ್ ಮಾಡಿದ್ರು ಕೂಡ, ಬೈಕ್ಗಳೆಲ್ಲ ಸೀಸ್ ಮಾಡಿದ್ರು ಕೂಡ ಜನ ಎಚ್ಚೆತ್ತ ಹೇಳ್ತಾ ಈ ಸಾಲ ಕೊಡೋರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಅವರಿಗೆ ಬೈಕನ್ನು ಅಡಮಾನ ಇಟ್ಕೊಳ್ಳೋದು, ಕಾರ್ಗಳನ್ನು ಇಟ್ಕೊಳ್ಳೋದು, ಮನೆ ರೆಕಾರ್ಡ್ಸು, ಯಾವುದೇ ಒಂದು ರೆಕಾರ್ಡ್ಸ್ ಇದ್ರು ತಗೊಂಡು ಅವ್ರನ್ನ ಅಡ ಇಡಿಸ್ಕೊಂಡು ಅವ್ರಿಗೆ ಸಾಲ ಕೊಡೋದು. ಸಾಲ ಕೊಟ್ಟ ಆದ್ಮೇಲೆ ವಾರ ಬಡ್ಡಿ ಮತ್ತೆ ತಿಂಗಳ ಬಡ್ಡಿನ ಅವರು ವಸೂಲಿ ಮಾಡೋದು. ಬಡವರ ರಕ್ತ ಹೀರಿ ಬಡ್ಡಿ ವಸೂಲಿ ಮಾಡುತ್ತಿದ್ದವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನಾದ್ರೂ ಬಡ್ಡಿಕೋರರ ಕಿರುಕುಳ ನಿಲ್ಲುತ್ತಾ ಅಂತ ಕಾದು ನೋಡಬೇಕಷ್ಟೇ. ಭೀಮನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬಡವರ ಬಡತನವನ್ನೇ ಬಡ್ಡಿ ದಂಧೆಕೋರರು ಬಂಡವಾಳವನ್ನಾಗಿ ಮಾಡಿಕೊಳ್ತಾ ಇದ್ದಾರೆ. ಸಾಲ ಕೊಟ್ಟು ಬಡ ಜನರ ರಕ್ತ ಹೀರ್ತಿದ್ದಾರೆ. ಹೀಗೆ ಮಲೆನಾಡಿನಲ್ಲಿ ಅಟ್ಟಹಾಸವನ್ನ ಮೆರೆತಾ ಇದ್ದವರಿಗೆ ಖಾಕಿ ಬಿಸಿ ಮುಟ್ಟಿಸಿದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹಾವಳಿ ರಾಜ್ಯದಲ್ಲಿ ಬಡ್ಡಿ ದಂಧೆಕೋರರ ಹಾವಳಿ ಮಿತಿ ಮೀರ್ತಿದೆ. ಮಲೆನಾಡು ಶಿವಮೊಗ್ಗದಲ್ಲೂ ಬಡ್ಡಿ ಬಕಾಸುರರ ಅಟ್ಟಹಾಸ ಹೆಚ್ಚಾಗಿದೆ. ಸಾಲಗಾರರಿಗೆ ಕಿರುಕುಳ ಕೊಡ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಬಡ್ಡಿ ದಂಧೆಕೋರರ ಮನೆ ಮೇಲೆ ರೇಡ್, ಕಂತೆ ಕಂತೆ ಹಣ, ಕಾರು, ಬೈಕ್ ಸೀಸ್. ಶಿವಮೊಗ್ಗ ನಗರದ ಹಲವೆಡೆ ಅಕ್ರಮವಾಗಿ ಬಡ್ಡಿ ದಂಧೆ ನಡೆಸುತ್ತಿದ್ದವರ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬರೋಬ್ಬರಿ 9 ಕಡೆ ರೇಡ್ ಮಾಡಿದ್ದಾರೆ. 39 ಲಕ್ಷ ಹಣ, 24 ಮೊಬೈಲ್ ಫೋನ್, 2 ಲ್ಯಾಪ್ಟಾಪ್ ನ ಸೀಸ್ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, 72 ಚೆಕ್ ಬುಕ್, 19 ಆರ್ಸಿ ಬುಕ್, 7 ವೆಹಿಕಲ್ ಬಾಂಡ್, 2 ಫಾರಂ ನಂಬರ್, 29 ಬೈಕ್ ಹಾಗೂ 2 ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ. 9 ಆರೋಪಿಗಳ ವಿರುದ್ಧ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಈ ಅಕ್ರಮ ಬಡ್ಡಿ ವ್ಯವಹಾರ ಯಾರು ಮಾಡ್ತಾ ಇರ್ತಾರೆ ಮತ್ತು ಯಾರು ಸಾರ್ವಜನಿಕರಿಗೆ ಹೆಚ್ಚು ಬಡ್ಡಿ ಕೊಡಬೇಕು ಅಂತಂದು ಎಕ್ಸ್ಟಾರ್ಷನ್ ರೀತಿ ತೊಂದರೆ ಕೊಡ್ತಾ ಇರ್ತಾರೆ, ಕಂಪ್ಲೇಂಟ್ನ ಆಧರಿಸಿ ಒಂದು 11 ಕಡೆ ನಾವು ರೈಡ್ಸನ್ನು ಮಾಡಿದ್ದೀವಿ. ರೈಡ್ಸ್ನ ಮಾಡಿ ಸಾಕಷ್ಟು ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. ಒಂದು 39 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ. ಆಮೇಲೆ ಒಂದು 29 ಟೂ ವೀಲರ್ಸ್ಗಳು ಕೂಡ ಇದ್ದಾವೆ. ಒಂದು 24 ಮೊಬೈಲು, ಚೆಕ್ಸು, ಹ್ಯಾಂಡಿಮೆಂಟ್ಸು
ಮತ್ತು ಈ ಫಾರ್ಮ್ 29 ಮತ್ತು 30 ಈ ಗಾಡಿನ ಅಡ ಇಡಿಸ್ಕೊಂಡು ಯಾರು ಮೀಟ್ರ್ ಬಡ್ಡಿ ಅಂತಂದು ದುಡ್ಡನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ. ಇನ್ನು ದೊಡ್ಡಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಣ್ಣನಗರ, ಮಾರ್ನಮಿ ಬೈಲು, ಕಾಮಾಕ್ಷಿ ಬೀದಿಯಲ್ಲಿನ ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ. ವಿದ್ಯಾನಗರ, ವಿನೋಬನಗರ, ಕಾಶಿಪುರ, ಬಸವನಗುಡಿ, ತುಂಗನಗರ, ಗೋಪಿಶೆಟ್ಟಿ ಕೊಪ್ಪ ಹಾಗೂ ಚಾಲುಕ್ಯ ನಗರದಲ್ಲೂ ರೇಡ್ ಮಾಡಲಾಗಿದೆ. ನಮ್ಮ ಶಿವಮೊಗ್ಗದಲ್ಲಿ ಪೊಲೀಸ್ ಇಲಾಖೆಯವರು ರೇಡ್ ಮಾಡಿದಾಗ 40 ಲಕ್ಷ ದುಡ್ಡು ಮತ್ತೆ ಚೆಕ್ಕನ್ನ ಎಲ್ಲ ಸೀಸ್ ಮಾಡಿದ್ರು ಕೂಡ, ಬೈಕ್ಗಳೆಲ್ಲ ಸೀಸ್ ಮಾಡಿದ್ರು ಕೂಡ ಜನ ಎಚ್ಚೆತ್ತ ಹೇಳ್ತಾ ಈ ಸಾಲ ಕೊಡೋರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಅವರಿಗೆ ಬೈಕನ್ನು ಅಡಮಾನ ಇಟ್ಕೊಳ್ಳೋದು, ಕಾರ್ಗಳನ್ನು ಇಟ್ಕೊಳ್ಳೋದು, ಮನೆ ರೆಕಾರ್ಡ್ಸು, ಯಾವುದೇ ಒಂದು ರೆಕಾರ್ಡ್ಸ್ ಇದ್ರು ತಗೊಂಡು ಅವ್ರನ್ನ ಅಡ ಇಡಿಸ್ಕೊಂಡು ಅವ್ರಿಗೆ ಸಾಲ ಕೊಡೋದು. ಸಾಲ ಕೊಟ್ಟ ಆದ್ಮೇಲೆ ವಾರ ಬಡ್ಡಿ ಮತ್ತೆ ತಿಂಗಳ ಬಡ್ಡಿನ ಅವರು ವಸೂಲಿ ಮಾಡೋದು. ಬಡವರ ರಕ್ತ ಹೀರಿ ಬಡ್ಡಿ ವಸೂಲಿ ಮಾಡುತ್ತಿದ್ದವರ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನಾದ್ರೂ ಬಡ್ಡಿಕೋರರ ಕಿರುಕುಳ ನಿಲ್ಲುತ್ತಾ ಅಂತ ಕಾದು ನೋಡಬೇಕಷ್ಟೇ. ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬಡವರ ಬಡತನವನ್ನೇ ಬಡ್ಡಿ ದಂಧೆಕೋರರು ಬಂಡವಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಸಾಲ ಕೊಟ್ಟು ಬಡ ಜನರ ರಕ್ತ ಹಿರ್ತಿದ್ದಾರೆ. ಹೀಗೆ ಮಲೆನಾಡಿನಲ್ಲಿ ಅಟ್ಟಹಾಸವನ್ನ ಮೆರೆತಾ ಇದ್ದವರಿಗೆ ಖಾಕಿ ಬಿಸಿ ಮುಟ್ಟಿಸಿದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹಾವಳಿ. ರಾಜ್ಯದಲ್ಲಿ ಬಡ್ಡಿ ದಂಧೆಕೋರರ ಹಾವಳಿ ಮಿತಿ ಮೀರ್ತಿದೆ. ಮಲೆನಾಡು ಶಿವಮೊಗ್ಗದಲ್ಲೂ ಬಡ್ಡಿ ಬಕಾಸುರರ ಅಟ್ಟಹಾಸ ಹೆಚ್ಚಾಗಿದೆ. ಸಾಲಗಾರರಿಗೆ ಕಿರುಕುಳ ಕೊಡ್ತಿದ್ದವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಬಡ್ಡಿ ದಂಧೆಕೋರರ ಮನೆ ಮೇಲೆ ರೇಡ್, ಕಂತೆ ಹಣ, ಕಾರು, ಬೈಕ್ ಸೀಸ್. ಶಿವಮೊಗ್ಗ ನಗರದ ಹಲವೆಡೆ ಅಕ್ರಮವಾಗಿ ಬಡ್ಡಿ ದಂಧೆ ನಡೆಸುತ್ತಿದ್ದವರ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬರೋಬ್ಬರಿ 9 ಕಡೆ ರೇಡ್ ಮಾಡಿದ್ದಾರೆ. 39 ಲಕ್ಷ ಹಣ, 24 ಮೊಬೈಲ್ ಫೋನ್, 2 ಲ್ಯಾಪ್ಟಾಪ್ ನ ಸೀಸ್ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, 72 ಚೆಕ್ ಬುಕ್, 19 RC ಬುಕ್, 7 ವೆಹಿಕಲ್ ಬಾಂಡ್, 2 ಫಾರಂ ನಂಬರ್, 29 ಬೈಕ್ ಹಾಗೂ 2 ಕಾರುಗಳನ್ನು ವಶಕ್ಕೆ ಪಡೆದಿದ್ದಾರೆ. 9 ಆರೋಪಿಗಳ ವಿರುದ್ಧ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಈ ಅಕ್ರಮ ಬಡ್ಡಿ ವ್ಯವಹಾರ ಯಾರು ಮಾಡ್ತಾ ಇರ್ತಾರೆ ಮತ್ತು ಯಾರು ಸಾರ್ವಜನಿಕರಿಗೆ ಹೆಚ್ಚು ಬಡ್ಡಿ ಕೊಡಬೇಕು ಅಂತಂದು ಎಕ್ಸ್ಟಾರ್ಷನ್ ರೀತಿ ತೊಂದರೆ ಕೊಡ್ತಾ ಇರ್ತಾರೆ, ಕಂಪ್ಲೇಂಟ್ನ ಆಧರಿಸಿ ಒಂದು 11 ಕಡೆ ನಾವು ರೈಡ್ಸನ್ನು ಮಾಡಿದ್ದೀವಿ. ರೈಡ್ಸ್ನ ಮಾಡಿ ಸಾಕಷ್ಟು ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ. ಒಂದು 39 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ. ಆಮೇಲೆ ಒಂದು 29 ಟೂ ವೀಲರ್ಸ್ಗಳು ಕೂಡ ಇದ್ದಾವೆ, ಒಂದು 24 ಮೊಬೈಲು, ಚೆಕ್ಸು, ಹ್ಯಾಂಡಿಮೆಂಟ್ಸು ಮತ್ತು ಈ ಫಾರ್ಮ್ 29 ಮತ್ತು 30 ಈ ಗಾಡಿನ ಅಡ ಇಡಿಸ್ಕೊಂಡು ಯಾರು ಮೀಟ್ರ್ ಬಡ್ಡಿ ಅಂತಂದು ದುಡ್ಡನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ. ಇನ್ನು